ಇವತ್ತು ನಮ್ಮ ಬೋರಲ್ಲಿ ನೀರು ಬಂತು ಸರ. ನಾನು ನಿಮ್ಮ ಏನಂದರೆ ಇವತ್ತು ಬಂದುಬಿಟ್ಟು ನನಗೆ ಪರಿಚಯ ಇರ್ತಕ್ಕಂಥ ಯೋಗೇಶನ್ನು ಕರೆಸಿದ್ದೆ. ಏನು ರೀಸನ್ ಅಂದರೆ ನಮ್ಮ ಬೋರಿಂದು ಸರ್ವಿಸಲ್ಲಿ ಪ್ರಾಬ್ಲಮ್ ಬಂದಿತ್ತು. ಈ ಅಣ್ಣ ಯಾವಾಗಾರ ಬರಲಿ ನನಗೊಂದು ಕೆಲಸ ಹೇಳ್ತೈತಿ. ಏನಂದರೆ ವೈರ್ ಚೆಕ್ ಮಾಡೋದು, ವೈರ್ ಕಟ್ ಮಾಡೋದು, ನಾನು ಸರಿ ಮಾಡ್ಯಾನ ಮತ್ತೊಂದು ಸಲ ಅಣ್ಣ ಚೆಕ್ ಮಾಡೋದು, ಚೆಕ್ ಮಾಡಿಬಿಟ್ಟು ಅಣ್ಣ ಅಮ್ಮ ಕಡೆ ಸರಿ ಇದೆ ಅಂತ ಹೇಳೋದು. ಈ ಕೆಲಸ ನನಗೆ ಪ್ರಾಕ್ಟೀಸ್ ಆಗಲಿ ಅಂದ್ಬಿಟ್ಟು ಹೇಳ್ತಕ್ಕಂಥ ಚಿಕ್ಕಪುಟ್ಟ ಕೆಲಸ. ಅಣ್ಣ ಸರಿ ಮಾಡಿಬಿಟ್ಟು ಬೋರ್ ಚಾಲು ಮಾಡಿಬಿಟ್ಟ. ಅಣ್ಣ ಎಲ್ಲಿರ್ತಾನ ಏನು ಅಂದ್ಬಿಟ್ಟು ತಿಳಿಸ್ತಾ ಹೋಗ್ತೀನಿ ಬನ್ನಿ. ಯೋಗೇಶ್ ಅಣ್ಣ ಅಂದ್ಬಿಟ್ಟು ಚಿರುಮುಗಲ್ ಇರ್ತಾರೆ. ಎಲೆಕ್ಟ್ರಿಕಲ್ ಯಾವುದೇ ಥರ ಕೆಲಸ ಅದು ಕೂಡ ಮಾಡ್ತಾರೆ. ನಾನು 2 ಟೈಮ್ ನಾನು ಬೋರಿನ ರಿಪೇರಿ ಬಂದಾಗ ಕೂಡ ಅಣ್ಣನ ಕರ್ಸೀನಿ. ಬೋರಿನ ರಿಪೇರಿ ಅಂದರೆ ಸರ್ವಿಸ್ ವೈರ್ ರಿಪೇರಿ ಬಂದಿತ್ತು, ಅದಕ್ಕೋಸ್ಕರ ಅಣ್ಣನ ಕರ್ಸೀನಿ. 2 ಟೈಮ್ ಕೂಡ ಬಂದುಬಿಟ್ಟು ಚೆನ್ನಾಗಿ ರೆಡಿ ಮಾಡಿಕೊಟ್ಟವನು ಅಣ್ಣ. ಅದೇ ರೀತಿ ಅಣ್ಣನ ಫೋಟೋ ತೋರಿಸ್ತೀನಿ ಬನ್ನಿ ನೋಡೋದು. ಹಾಯ್ ಅಣ್ಣ, ನಮ್ಮ ಅಣ್ಣ ಕೆಲಸ ಚೆನ್ನಾಗಿ ಮಾಡ್ತಾನೆ. ನಿಮ್ಮದು ಕೂಡ ಸರ್ವಿಸ್ ಪ್ರಾಬ್ಲಮ್ ಇದ್ದರೆ ನಮ್ಮ ಅಣ್ಣಗೆ ಕಾಲ್ ಮಾಡಿ ನೋಡಿ, ಎಲ್ಲ ಚೆನ್ನಾಗಿ ಗೊತ್ತಾಗುತ್ತೆ ನಿಮಗೂ ಕೂಡ. ನಮ್ಮ ಅಣ್ಣನ ನಂಬರ್ ಬಂದುಬಿಟ್ಟು ಡಿಸ್ಪ್ಲೇ ಪ್ಲೇ ಮಾಡ್ತಾನೆ, ಕಾಲ್ ಮಾಡಿ ಆಯ್ತು. ಯೋಗೇಶ್ ಅಣ್ಣನ ಕಳಿಸ್ಕೊಟ್ಬಿಟ್ಟು ನನ್ನ ಕೆಲಸ ಮುಗಿಸ್ಕೊಂಡ್ಬಿಟ್ಟು ನಮ್ಮ ಮನೆಗೆ ಬಂದೆ. ಮನೆಗೆ ಬರ್ತಿಗೆ 12 ಗಂಟೆ ಆಗಿತ್ತು. ನಮ್ಮಮ್ಮ ನಾಷ್ಟ ರೆಡಿ ಮಾಡಿಕ್ಕಿತ್ತು. ಏನು ನಾಷ್ಟ ಅಂದರೆ ಅವಲಕ್ಕಿ ರೆಡಿ ಮಾಡಿಕ್ಕಿತ್ತು. ಅವಲಕ್ಕಿ ತಿನ್ಕೊಂಡು, ಯಾಕೆಂದರೆ ಸಿಕ್ಕಾಬಿಟ್ಟೆ ಹೊಟ್ಟೆ ಸಿಟ್ಟು. ಅದೇ ಬೇಡ ನನ್ನ ತಮ್ಮ ಬೈತಾ ಇದ್ದ, ಇದನ್ನೇ ವಿಡಿಯೋ ಮಾಡ್ತದೆ ಅಂದ್ಬಿಟ್ಟು. ನಮ್ಮಮ್ಮ ಬಂದುಬಿಟ್ಟು ಕೈಯಲ್ಲಿ 500 ರೂಪಾಯಿ ಕೊಟ್ಟು ಹೌಸ್ ಮನೆಗೆ ಹೋಗ್ಬಾ ಅಂತು. ಯಾಕೆ ಅಂತ ಹೇಳ್ತಾ ಹೋಗ್ತೀನಿ ಬಂದು. ಬಡ ಬಂದುಬಿಟ್ಟು ಬಕಾಸನ್ನು ತೊಗೊಂಡು ಹೋಗ್ಬೇಕಂತ ಇದ್ದೆ. ಅಷ್ಟೊತ್ತಿಗೆ ನನ್ನ ತಮ್ಮ ಬಂದು ಕಸ್ಕೊಂಡ್ಬಿಟ್ಟು ನಾ ಓಡಿಸ್ತೀನಿ ಅಂದ್ಬಿಟ್ಟು ಬಕಾಸನ್ನು ಕಸ್ಕೊಂಡು ಹೊಂಟ. ನನ್ನ ತಮ್ಮ ಹೇಳ್ತಾನೆ, ನಾನೇ ಸ್ಲೋ ಓಡಿಸೋದು, ನೀನೇ ಜೋರು ಓಡಿಸ್ತೀನಿ ಅಂತ ನನಗೆ ಬೈತಾ ಇರ್ತಾನೆ ಮಮ್ಮಿ ಮುಂದೆ. ಅದೇ ಅವನು ಎಷ್ಟು ಸ್ಲೋ ಓಡಿಸ್ತಾ ಅಂತ ತೋರಿಸ್ತೀನಿ ಬನ್ನಿ. ಕಡಿಮೆ ಅಂದರು 60 ಹೋಗ್ತಾನೆ. ಈ ಟಾಪ್ ಸ್ಪೀಡು 65 ಐತಿ. ಇದಕ್ಕೆ ನನ್ನ ಜೊತೆ ಬಂದ ಅಂದರೆ ಇವನು ಕಟಿಂಗ್ ಮಾಡಿಸ್ಬೇಕಂತ. ನಾವು ಪರ್ಸನಲ್ ಹೋಗ್ತಕ್ಕಂಥ ಅಂಗಡಿಯಲ್ಲಿ ಸಿಕ್ಕಾಪಟ್ಟೆ ಜನ ಇದ್ರು ಅಂದ್ಬಿಟ್ಟು ಇಲ್ಲಿ ಬಂದ್ವಿ. ಈ ಶಾಪ್ ಹೆಸರು ಬಂದ್ಬಿಟ್ಟು ಫೇಸ್ಬುಕ್ ಅಂತ. ಇಲ್ಲಿ 2 ಅಣ್ಣ ಇರೋದು ಕಟಿಂಗ್ ಚೆನ್ನಾಗಿ ಮಾಡ್ತಾರಂತೆ, ಅದಕ್ಕೋಸ್ಕರ ಇವನು ಬಂದ. ನಾನು ಅವನಲ್ಲೇ ಬಿಟ್ಬಿಟ್ಟು ಅವ್ನ ಪರ್ಸನಲ್ ಸೋಪ್ ತಗೋಬೇಕಿತ್ತು, ನಮ್ಮಮ್ಮ ಹೇಳಿತ್ತು, ಅದಕ್ಕೋಸ್ಕರ ಸೋಪ್ ತೊಗೊಂಡು ಅಂತ ಬಂದೆ. ಈ ಬ್ಲಾಗ್ನ ಇಲ್ಲಿಗೆ ಕಂಪ್ಲೀಟ್ ಮಾಡ್ಕೊಂಡ್ರೆ ಈ ಬ್ಲಾಗ್ ನಿಮಗೆಲ್ಲ ಹೆಂಗೆ ಅನ್ಸ್ಬಿಟ್ಟು ಕಮೆಂಟ್ ತಿಳಿಸಿ. ನೆಕ್ಸ್ಟ್ ಬ್ಲಾಗ್ ನೆಕ್ಸ್ಟ್ 2 ಬೈ ಗೈಸ್.